ಓಂ ಗಂ ಗಣಪತೆ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದಂತಹ ವಾರವೂ ಏನೋ ಒಂದು ವಿಶೇಷ ಇದ್ದೇ ಇರ್ತದೆ. ಸನಾತನ ಧರ್ಮದಲ್ಲಿ ಇದೇ ಒಂದು ಪ್ರತಿನಿತ್ಯವೂ ಹಬ್ಬದ ವಾತಾವರಣ ಇರ್ತದಂತೆ. ಏನೋ ಒಂದು ವಿಶೇಷವಾದಂತಹ ಕಳಕಳಿ ಇರುವಂಥದ್ದು. ಅದೇ ರೀತಿ ಈ ವಾರ ಏನು ರೀತಿ ಇರ್ತದೆ, ಯಾವ ರೀತಿಯಂತ ಪಂಚಾಂಗ ಶ್ರವಣ ಇರುತ್ತದೆ, ಅದೇ ರೀತಿ ಯಾವ ರೀತಿಯಾದಂತಹ ಗ್ರಹಗತಿಗಳು ಇರ್ತದೆ ಅನ್ನೋದನ್ನ ನಾವು ಪ್ರಸ್ತಾಪ ಮಾಡೋದಾದ್ರೆ, ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷ ತದನಂತರ ಕೃಷ್ಣ ಪಕ್ಷ ಜರುಗುವಂತಹ ತಿಥಿಗಳಾಗಿರ್ತದೆ. ಅದೇ ರೀತಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ನೋಡಿ, 7ನೇ ತಾರೀಕು ಹುಣ್ಣಿಮೆ ಇದೆ. ಆ ಹುಣ್ಣಿಮೆಯ ನಂತರ ಪ್ರಥಮ ದ್ವಿತೀಯ ತೃತೀಯ ಚೌತಿ ಪಂಚಮಿ ಜರುಗುವಂಥದ್ದು. ಇದು ವಾರಗಳಾಗಿರ್ತದೆ, ವಾರದ ತಿಥಿ ಆಗಿರ್ತದೆ. ಇನ್ನು ಈ ಒಂದು ವಿಶೇಷವಾದಂತಹ ವಾರದಲ್ಲಿ ರಾಶಿಗೋಚಾರ ಫಲವನ್ನು ನಾವು ಪ್ರಸ್ತಾಪ ಮಾಡೋದಾದ್ರೆ, ಗ್ರಹಗಳ ಆಧಾರ ಪ್ರಮುಖವಾಗಿ ನಾವು ಗ್ರಹಗಳ ಆಧಾರವನ್ನು ನಾವು ತೆಗೆದುಕೊಳ್ಳೋದಾದ್ರೆ, ಗುರುವು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ, ಶುಕ್ರ ಹಾಗೂ ಕೇತುಗಳು ಸಿಂಹರಾಶಿಯಲ್ಲಿ, ಅದೇ ರೀತಿ ರವಿ ಭಗವಾನನು ಕನ್ಯಾ ರಾಶಿಯಲ್ಲಿ, ತದನಂತರ ಬುಧ ಹಾಗೂ ಕುಜರು ತುಲಾ ರಾಶಿಯಲ್ಲಿ, ತದನಂತರ ಚಂದ್ರ ರಾಹು ಕುಂಭರಾಶಿಯಲ್ಲಿ, ಶನಿ ಮಹಾತ್ಮರು ಮೀನರಾಶಿಯಲ್ಲಿ ಸಂಚಾರ ಮಾಡೋದು. ಇದು ಗ್ರಹಗಳ ಒಂದು ಆಧಾರ. ಇದರ ಆಧಾರದ ಮೇಲೆ ರಾಶಿಗೋಚಾರ ಫಲ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ 3ನೇ ವ್ಯಕ್ತಿಗಳಿಂದ ಒಂದು ರೀತಿಯಾದಂಥ ಸಮಾಧಾನವನ್ನು ಕಾಣುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಸಾಡೆ ಎಫೆಕ್ಟ್ ಇದ್ರೂ ಸಹ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡ್ರೂ ಮಾನಸಿಕವಾಗಿ ಮತ್ತೆ ಆರ್ಥಿಕವಾಗಿ ಅನುಕೂಲ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಯಾಕೆ ಪಂಚಮ ಸ್ಥಾನದಲ್ಲಿ ಕೇತುವ ಸ್ಥಿತ. ಅದರಲ್ಲೂ ಯಾರೆಲ್ಲ ಹೆಣ್ಣು ಮಕ್ಕಳು ಇರ್ತಾರೋ ಅವರಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಅವ್ರ ಹತ್ರ ಹೆಚ್ಚು ಮಾತಾಡೋಕೆ ಹೋಗ್ಬೇಡಿ, ಸಮಾಧಾನದಿಂದ ಮಾತಾಡಿ, ಖಂಡಿತ ಒಳ್ಳೇದಾಗತ್ತೆ. ಇನ್ನು ಲಘು ದೂರ ಪ್ರಯಾಣ ಅಥವಾ ದೈವ ದರ್ಶನದಿಂದ ಸಮಾಧಾನವನ್ನು ಕಂಡು, ಹೋದ್ವಾರ ನಾವು ತುಂಬ ಒಳ್ಳೆ ದೇವಸ್ಥಾನ ನೋಡಿದ್ವಿ, ಒಳ್ಳೆಯವರು ಸ್ನೇಹಿತರ ಭೇಟಿ ಮಾಡಿದ್ವಿ, ಒಳ್ಳೆ ಊಟ ಮಾಡಿದ್ವಿ ಅನ್ನೋ ಒಂದು ಸಮಾಧಾನವಾದಂತಹ ವಿಚಾರವನ್ನು ಈ ವಾರ ನೀವು ಕಳೆಯುವಂಥ ಸಾಧ್ಯತೆ ಇರ್ತದೆ. ಹೆಚ್ಚಿನ ಶುಭ ಫಲಗಳಿಗಾಗಿ ನೀವು ವಿನಾಯಕನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ, ಶನಿವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಹೊಸ ವಿಚಾರದ ಬಗ್ಗೆ ಚಿಂತನೆ ಹೆಚ್ಚಾಗುವಂಥದ್ದು. ಯಾವುದೇ ಒಂದು ಹೊಸ ಕಲಿಯುವಂಥ ವಿಚಾರ ಆಗುವುದು, ಹೊಸ ಪಡೆಯುವಂಥ ವಿಚಾರ ಆಗುವುದು, ಹೊಸದನ್ನು ಯಾವುದನ್ನಾದ್ರೂ ನೀವು ಗಳಿಸ್ಕೊಳ್ಳುವಂಥ ವಿಚಾರದಲ್ಲಿ ಸಾಕಷ್ಟು ಕಾಳಜಿನೂ ವಹಿಸಿರ್ತೀರ. ಖಂಡಿತ ಅದರ ಒಂದು ಹಾದಿಯಲ್ಲಿ ನೀವು ಮುನ್ನುಗ್ಗುವಂಥ ಪ್ರಯತ್ನಗಳು ಸಹ ಚೆನ್ನಾಗಿರ್ತದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಪ್ರಮುಖವಾಗಿ ನೀವೆಲ್ಲ ಸ್ವಂತ ವೃತ್ತಿ ಯಾರು ಮಾಡ್ತಾ ಇರ್ತಾರೋ, ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅಂಥವ್ರಿಗಂತೂ ಅದ್ಭುತವಾದಂತಹ ಫಲ. ಭೂಮಿ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ಮಕ್ಕಳಲ್ಲಿ ಸಂತಸದ ವಾತಾವರಣ, ಏನೋ ನಮ್ಮ ಮಗ ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾನೆ, ಒಳ್ಳೆ ಬುದ್ಧಿವಂತ ಆದ ಅಂದ್ಕೊಳ್ಳುವಂಥದ್ದು, ಮಕ್ಕಳಿಗೆ ಕೆಲಸ ಸಿಗೋವಂಥದ್ದು, ಈ ರೀತಿಯಾದಂಥ ಒಂದು ಸಂತಸದ ವಾತಾವರಣ. ಪತಿ ಪತ್ನಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಮಾತಿನ ವಿಚಾರದಲ್ಲಿ ಹುಷಾರಾಗಿದ್ರೆ ಸಾಕು. ಈ ರೀತಿ ಇದ್ದಾಗ ಏನು ಮಾಡಬೇಕು, ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ, ಲಕ್ಷ್ಮೀನಾರಾಯಣನ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಜನನವರು ಸ್ವಲ್ಪ ಜಂಜಾಟ, ಯಾಕೋ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು. ಯಾವ ಕೆಲಸ ಮಾಡೋಕೆ ಹೋದ್ರೂ ಸ್ವಲ್ಪ ಏರಿಳಿತ ಅಂದರೆ ಕನ್ಫ್ಯೂಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಕನ್ಫ್ಯೂಸ್ ಆಗೋಕೆ ಹೋಗ್ಬಿಡಿ, ಸಮಾಧಾನದಿಂದ ಕೆಲಸ ಕಾರ್ಯಗಳು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ದುಂದ ವೆಚ್ಚವನ್ನು ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ಅನಿರೀಕ್ಷಿತವಾಗಿ ಯಾವುದೋ ಒಂದು ಖರ್ಚು ಬಂದುಬಿಡುತ್ತೆ. ಅಲ್ಲಿ 10 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 15 ರೂಪಾಯಿ ಅಥವಾ 20 ರೂಪಾಯಿ ಖರ್ಚಾಗುವಂಥ ಸಾಧ್ಯತೆಗಳು ಸಹ ಉಂಟಾಗುತ್ತೆ. ಯೋಚನೆ ಮಾಡಿ ಖರ್ಚು ಮಾಡಿದ್ರೆ ತುಂಬ ಒಳ್ಳೆಯದು. ಯಾರೆಲ್ಲ ಕಲೆಗೆ ಸಂಬಂಧಪಟ್ಟಂತಹ ಕೆಲಸಗಳು ಮಾಡ್ತಾ ಇರ್ತಾವೋ ಅಥವಾ ಕಲೆಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅವ್ರಿಗೆ ಅದ್ಭುತವಾದಂತಹ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಜೊತೆಗೆ ಸರ್ಕಾರಿ ವೃತ್ತಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೋ ಅವ್ರಿಗೂ ಸಹ ಒಳ್ಳೆಯ ಒಂದು ಪ್ರಮೋಷನ್ ಆಗ್ಬೋದು, ಅಥವಾ ಒಳ್ಳೆಯ ಒಂದು ಸಂಬಳದ ಒಂದು ಹೆಚ್ಚಾಗುವಂಥದ್ದು, ಪ್ರಮೋಷನ್ ಜೊತೆಗೆ ನಿಮಗೆ ಸಂಬಳವೂ ಸಹ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಈ ವಾರ ನಿಮಗೆ ಒಂದು ರೀತಿಯಂಥ ಮಿಶ್ರದಾಯಕವಾಗಿರ್ತದೆ.
ಎಲ್ಲ ವಿಚಾರದಲ್ಲೂ ಶುಭ ಫಲಗಳನ್ನು ನೀವು ಕಾಣಬೇಕು ಅಂದರೆ ಖಂಡಿತವಾಗ್ಲೂ ಆ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕ ರಾಶಿಯಲ್ಲಿ ಜನನ ಅಷ್ಟಮದಲ್ಲಿ ರಾಶ್ಯಾಧಿಪತಿಯಾದಂತಹ ಚಂದ್ರ ಸ್ಥಿತನಾಗಿದ್ದಾನೆ ಈ ವಾರದ ಪ್ರಕಾರ. ಅದೇ ರೀತಿ ಅಲ್ಲಿ ರಾಹು ಸಹ ಸಂಚಾರ ಮಾಡಬೇಕಾದ್ರೆ ಮನಸ್ಸು ಚಂಚಲತೆ ಹೆಚ್ಚಾಗುವಂಥ ಸಾಧ್ಯತೆ. ಚತುರ್ಥದಲ್ಲಿ ರವಿಯ ಒಂದು ಸಂಚಾರ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣೋದು. ತಾಯಿಗೆ ಮಂಡಿಗೆ ಸಂಬಂಧಪಟ್ಟಿರುವಂಥದ್ದು ವ್ಯತ್ಯಾಸ ಕಾಣುವಂಥದ್ದು. ತಂದೆಗೂ ಸಹ ತಲೆಗೆ ಸಂಬಂಧಪಟ್ಟಿರುವಂಥ ನೋವುಗಳು ಈ ರೀತಿ ಕಾಣುವಂಥದ್ದು. ಪ್ರಮುಖವಾಗಿ ಹಿರಿಯರಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲಿ ಚಂಚಲತೆಗಾಗಿ ನೀವು ಆ ಸಾಕ್ಷಾತ್ ಪರಮೇಶ್ವರ ಈಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಎಲ್ಲ ವಿಚಾರದಲ್ಲೂ ಮುನ್ನುಗ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಏನೋ ಇರ್ತದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು, ಮೂಳೆಗೆ ಸಂಬಂಧಪಟ್ಟಿರೋಂಥ ನೋವು, ಯಾವುದಾದ್ರೂ ಮಂಡಿ ಮೂಳೆ ಆಗಿರ್ಬೋದು ಅಥವಾ ಬೆನ್ನು ಹುರಿ ಆಗಿರ್ಬೋದು ಅಥವಾ ಏನೋ ಕೈ ಸ್ಟ್ರೆಂತ್ ಸ್ವಲ್ಪ ನೋವು ಬರುವಂಥದ್ದು, ನರಗಳಿಗೆ ಸಂಬಂಧಪಟ್ಟಿರುವಂಥದ್ದು ಸ್ವಲ್ಪ ವೀಕ್ನೆಸ್ ಆಗುವಂಥದ್ದು, ಈ ರೀತಿ ಕಾಣುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಈ ವಾರ. ಅದೇ ರೀತಿ ಹೇಳಬೇಕು ಅಂದರೆ ತುಂಬ ಕಷ್ಟಪಟ್ಟು ಮಾಡುವಂಥ ಕೆಲಸಗಳು ಮಾಡೋಕೆ ಹೋಗ್ಬೇಡಿ, ಸುಸ್ತಾಗುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ಮಾನಸಿಕ ವಿಚಾರದಲ್ಲಿ ಸಮಾಧಾನವನ್ನು ಕಾಣ್ತೀರಾ. ಸಪ್ತಮ ಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ. ಹಣಕಾಸಿನ ವಿಚಾರದಲ್ಲಿ ಖಂಡಿತ ಸಮೃದ್ಧಿಯಾದಂತಹ ವಾತಾವರಣ ಕಾಣ್ತೀರಾ. ಏನ್ ಮಾಡಿದ್ರೆ ಇನ್ನೂ ಹೆಚ್ಚು ಆರೋಗ್ಯವಂತರಾಗ್ತೀವಿ ಅಂದ್ರೆ ಸೂರ್ಯನಾರಾಯಣ ಜೊತೆಗೆ ಧನ್ವಂತರಿಯ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ನೀವು ಭಾನುವಾರ ಹಾಗೂ ಗುರುವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸು ವಿಚಾರದಲ್ಲಿ ಸುಧಾರಣೆ, ಮದುವೆ ವಿಚಾರ ಆಗಿರ್ಬೋದು ಅಥವಾ ಮನೆಯ ವಿಚಾರ ಆಗ್ಬೋದು, ಜಮೀನು ಜಾಗದ ವಿಚಾರ ಆಗಿರ್ಬೋದು, ಇಂಥ ವಿಚಾರಗಳ ಬಗ್ಗೆ ಆದಷ್ಟು ಕಾಳಜಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಊಟೋಪಚಾರಗಳಲ್ಲಿ ಮೃಷ್ಟಾನ್ನ ಭೋಜನೆ ಮಾಡುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಿರೋ ಸ್ವಲ್ಪ ಅಜೀರ್ಣತೆ ಹೆಚ್ಚು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಸಹ ಇರ್ತದೆ. ಸ್ವಲ್ಪ ಯೋಚನೆ ಮಾಡಿ ಊಟ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದರೊಟ್ಟಿಗೆ ನಿಮ್ಮ ಕಾಲಿಗೆ ಸಂಬಂಧಪಟ್ಟಿರೋಂಥ ಸ್ವಲ್ಪ ನೋವುಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ನೀವು ಹೆಚ್ಚು ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇನ್ನು ಮಕ್ಕಳ ಓದಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿನ ಕಾಣ್ತೀರಾ. ಪತಿ ಪತ್ನಿಯಲ್ಲಿ ಸಾಮರಸ್ಯದ ಜೀವನವನ್ನು ಸಹ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಒಟ್ಟಾರೆ ಹೇಳಬೇಕು ಅಂದರೆ ಒಂದು ರೀತಿಯಂತಹ 80% ಶುಭ ಫಲಗಳನ್ನು ಕಾಣ್ತೀರಾ. ನೀವು ಎಲ್ಲ ವಿಚಾರದಲ್ಲೂ ಶುಭ ಫಲಗಳನ್ನು ಇನ್ನೂ ಹೆಚ್ಚು ಕಾಣಬೇಕು ಅಂದರೆ ದುರ್ಗೆಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶನಿವಾರ, ಬುಧವಾರ, ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮಾನಸಿಕ ವಿಚಾರದಲ್ಲೂ ಸುಧಾರಣೆ, ಆರೋಗ್ಯದಲ್ಲಿ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ಫೆಕ್ಷನ್ಸ್ ಕಾಣಿಸುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸುತ್ತೆ. ಸ್ವಲ್ಪ ಈ ಗುಳ್ಳೆಗಳು, ಕುರಗಳು ಈ ರೀತಿಯಾದಂತಹ ಸಮಸ್ಯೆಗಳು ಅನುಭವಿಸುವಂಥದ್ದು, ಇದ್ದಕ್ಕಿದ್ದಂಗೆ ಬಬಲ್ಸ್ ಎದ್ದೋಳುವಂಥದ್ದು, ಚರ್ಮವ್ಯಾಧಿಗೆ ಸಂಬಂಧಪಟ್ಟಿರುವಂಥದ್ದು ಈ ರೀತಿ ಕಾಣುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಊಟೋಪಚಾರಗಳಲ್ಲಿ ಒಳ್ಳೆಯ ಊಟೋಪಚಾರಗಳು ಮಾಡಿರ್ತಾರೆ, ಆ ಕಾರಣದಿಂದಲೇ ಈ ರೀತಿಯಾದಂಥ ಇನ್ಫೆಕ್ಷನ್ಸ್ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಮೃದ್ಧಿಯಾದಂತಹ ವಾತಾವರಣ, ನಿಮ್ಮ ಬಾಸಿಂದ ಮನ್ನಣೆ ಸಿಗುವಂಥದ್ದು, ನಿಮ್ಮ ಹಿರಿಯರು ಅಥವಾ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮಗಿಂತ ದೊಡ್ಡ ಜನ ಯಾರಿರ್ತಾರೋ ಅವರಿಂದ ಸಹ ನಿಮ್ಗೆ ಒಳ್ಳೆಯ ಮನ್ನಣೆ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ಮಕ್ಕಳ ವಿಚಾರದಲ್ಲಿ, ಓದಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲನ್ನು ವಾತಾವರಣ ಮಾಡುವಂಥ ಸಾಧ್ಯತೆ, ಅಂದರೆ ಅವರಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಿರಿಕಿರಿನ ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಸಂತಸದ ವಾತಾವರಣ ಖಂಡಿತ ಕಾಣ್ಬೋದು. ಏನು ಮಾಡಬೇಕು? ನೀವು ಸಹ ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ ಅಥವಾ ಹೆಣ್ಣು ದೇವರು ಯಾವುದಾದ್ರೂ ಒಂದು ಹೆಣ್ಣು ದೇವರ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಶುಕ್ರವಾರ, ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ನಿರಾಳವಾದಂತಹ ಮನಸ್ಸು, ಮಾನಸಿಕವಾಗಿ ಚಂಚಲತೆಯನ್ನು ದೂರ ಮಾಡ್ಕೊಳ್ಳುವಂಥದ್ದು, ಒಳ್ಳೆಯ ಒಂದು ಜೀವನವನ್ನು ಸಾಗಿಸುವಂಥದ್ದು, ಏನೋ ಆರೋಗ್ಯದಲ್ಲೂ ಸಹ ಚೇತರಿಕೆ ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲೂ ಸಹ ಸುಧಾರಣೆ, ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಾಕಷ್ಟು ಕಾಳಜಿನ ವಹಿಸೋದು, ಅದರಲ್ಲೂ ಸಹ ಯಶಸ್ಸಿನ ಹಾದಿಯನ್ನು ಸಹ ನೀವು ಕಾಣುವಂಥದ್ದು. ಈ ರೀತಿ ಒಂದು ಒಳ್ಳೆಯ ವಾತಾವರಣವನ್ನು ಈ ವಾರ ಖಂಡಿತ ಕಾಣ್ಬೋದು. ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ಏನು ಅಂದರೆ ವಿನಾಯಕನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರ್ರಾಶಿಯಲ್ಲಿ ಜನನವಾಗಿರೋರಿಗೆ
ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ, ಯಾಕೋ ಒಂಥರ ಮೈಕೈ ನೋವು ಇದ್ರೂ ಸಹ ಚೇತರಿಕೆಯನ್ನ ಖಂಡಿತ ಕಾಣುವಂಥ ಸಾಧ್ಯತೆ ಇರ್ತದೆ. ಹೊಸ ವಿಚಾರದ ಬಗ್ಗೆ, ಹೊಸ ಜಮೀನಾಗಿರ್ಬೋದು, ನೀವು ಸಹ ಹೊಸದ್ದು ಯಾವುದಾದ್ರೂ ಒಂದು ಸೈಟ್ ತಗೊಳ್ಳುವಂಥದ್ದಾಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಅಥವಾ ಯಾವುದೋ ರಿಪೇರಿ ಆಗಿರುವಂಥ ಐಟಮ್ಗಳೆಲ್ಲ ಸರಿ ಹೋಗುವಂಥ ಸಾಧ್ಯತೆ ಆಗಿರ್ತದೆ. ಅಂದರೆ ಕೆಟ್ಟೋಗಿ ಮೂಲೆಗೆ ಬಿದ್ದಿರ್ತದಲ್ಲ, ಅದೆಲ್ಲ ಸರಿ ಹೋಗುವಂಥ ಸಾಧ್ಯತೆ ಇರ್ತದೆ. ಯಾರೋ ನಿಮ್ಗೆ ಬಂದು ಹಣಕಾಸಿನ ವಿಚಾರದಲ್ಲಿ ಒಂದು ರೀತಿಯಂಥ ಸಮಾಧಾನ ಮಾಡುವಂಥದ್ದು, ಈ ರೀತಿಯಾದ ವಾತಾವರಣ ನಿಮ್ಮ ಜೀವನದಲ್ಲಿ ಸಾಗಿಸುವಂಥದ್ದು ಈ ವಾರ ಕಾಣ್ತಿದ್ದ. ಪತಿ ಪತ್ನಿಯಲ್ಲೂ ಸಹ ಸಾಮರಸ್ಯದ ಜೀವನವನ್ನು ನೀವು ಕಾಣ್ಬೋದು. ಮಕ್ಕಳಲ್ಲಿ ಉತ್ತರೋತ್ತರ ಅಭಿವೃದ್ಧಿನೂ ಸಹ ನೀವು ಕಾಣುವಂಥ ವಾತಾವರಣ ಇರ್ತದೆ. ನೀವು ಪರಿಹಾರ ರೂಪಕವಾಗಿ ಗುರುಗಳ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣ್ತೀರಾ. ಆರೋಗ್ಯದಲ್ಲೂ ಸಹ ಚೇತರಿಕೆ ಮತ್ತು ಒಳ್ಳೆಯ ಒಂದು ಆರೋಗ್ಯವಂತರಾಗಿರುವಂಥ ವಾರವನ್ನು ನೀವು ಕಾಣ್ತೀರಾ. ಇನ್ನು ಮಕ್ಕಳ ಓದಿನ ವಿಚಾರದಲ್ಲೂ ಸಹ ಸಮೃದ್ಧಿಯಾದಂತಹ ವಾತಾವರಣ ಖಂಡಿತ ಕಾಣ. ಒಂದು ವಿಚಾರ ಏನಂದ್ರೆ, ನಿಮ್ಮ ಮಾತಿನಿಂದ ನಿಷ್ಠೂರ ಆಗುವಂಥದ್ದು, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಡ್ತೀರಾ, ಆ ಮಾತಿನಿಂದ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಯೋಚನೆ ಮಾಡಿ ಮಾತಾಡಬೇಕು. ಇನ್ನು ಮತ್ತೆ ಯಾರಿಗಾದ್ರೂ ಹಣಕಾಸಿನಿಂದ ಹೆಲ್ಪ್ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡ್ರು ಸಹ ಖಂಡಿತ ಸ್ವಲ್ಪ ಯೋಚನೆ ಮಾಡಿ ಸಹಾಯ ಮಾಡಿ, ಇಲ್ಲ ಅಂದ್ರೆ ಕಳ್ಕೊಳ್ಳುವಂಥ ಸಾಧ್ಯತೆ ಸಹ ಇರ್ತವೆ. ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಸೋಮವಾರ, ಮಂಗಳವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಚಂದ್ರ ಮತ್ತೆ ರಾಹು ಸೇರಿದಾಗ ಚಂದ್ರಮು ಮನಸ್ಸೋ ಜಾತಃ, ಮನಸ್ಸಿನ ಕಾರಕನಾದಂತಹ ಚಂದ್ರ ಆ ಒಂದು ಕುಂಭರಾಶಿಯಲ್ಲಿ ಸ್ಥಿತರಾದಾಗ ಏನೇನೇನೇನೋ ಕನ್ಫ್ಯೂಸ್ ಆಗುವಂಥದ್ದು, ಆಂಗ್ಸೈಟಿ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು, ಮನಸ್ಸು ಚಂಚಲತೆ ಆಗುವಂಥದ್ದು, ಒಂದು ಸ್ಥಿರವಾದಂತಹ ಮನಸ್ಸು ಇಲ್ಲದೆ ಇರುವಂಥದ್ದು. ನೀವು ಯಾವ ಒಂದು ಕೆಲಸ ಮಾಡಕ್ ಹೋದ್ರೂ ಕೆಲಸ ಬೇಗ ಆಗಲ್ಲ, ಮನಸ್ಸು ಚಂಚಲತೆ ಹೆಚ್ಚಾಗುವಂಥದ್ದು, ಈ ರೀತಿ ಕನ್ಫ್ಯೂಸ್ ಸಹ ಆಗುವಂಥ ಸಾಧ್ಯತೆ ಇರ್ತದೆ. ದಯವಿಟ್ಟು ಒಂದು ವಿಚಾರ ಹೇಳ್ತೀನಿ, ಸಮಾಧಾನ ಅತಿ ಮುಖ್ಯ. ಯೋಚನೆ ಮಾಡಿ ಮಾತಾಡುವಂಥದ್ದು, ಯೋಚನೆ ಮಾಡಿ ವ್ಯವಹಾರ ಮಾಡುವಂಥದ್ದು ಮಾಡಿದರೆ ಖಂಡಿತ ಸಕ್ಸಸ್ ರೇಟ್ ಹೆಚ್ಚಾಗುತ್ತೆ. ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಮಾನಸಿಕ ವಿಚಾರ, ದೈಹಿಕ ವಿಚಾರದಲ್ಲೂ, ಕೌಟುಂಬಿಕ ವಿಚಾರದಲ್ಲೂ ಸಹ ಸಕ್ಸಸ್ ರೇಟ್ ಕಾಣಬೇಕು ಅಂದರೆ ಸಮಾಧಾನ ಅತಿ ಮುಖ್ಯ. ಅದೇ ರೀತಿ ಚಂದ್ರರಾಹುವಿನ ಸಂಯೋಗ ಇದ್ದಾಗ ದುರ್ಗೆ ಹಾಗೂ ಪರಮೇಶ್ವರನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನರವರು ಸಮಾಧಾನವಾದಂಥ ಜೀವನವನ್ನು ಸಾಗಿಸ್ತೀರಾ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸಂತಸದ ವಾತಾವರಣವನ್ನು ಖಂಡಿತ ನಿರೀಕ್ಷಿಸುವುದು. ಪತಿ ಪತ್ನಿಯಲ್ಲಿ ಸಾಮರಸ್ಯತೆ ಜೀವನವನ್ನು ಕಾಣುವಂಥದ್ದು. ಮಕ್ಕಳ ಓದಿನ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿರ್ತೀರಾ, ಅದರಲ್ಲೂ ಸಹ ಯಶಸ್ಸಿನ ಹಾದಿಯನ್ನು ಕಾಣುವಂಥದ್ದು. ಯಾರೆಲ್ಲ ಈ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೋ, ಅಥವಾ ಯಾರೆಲ್ಲ ಕಂಪ್ಯೂಟರೈಸ್ ಯಾವ ಕೆಲಸ ರಿಪೇರಿ ಮಾಡುವಂಥದ್ದು ಇರ್ತಾರೋ, ಅಥವಾ ಟಿ ವಿ ರಿಪೇರಿ ಮಾಡುವಂಥದ್ದು, ರಿಪೇರಿ ಕೆಲಸ ಯಾರೆಲ್ಲ ಮಾಡ್ತಾರೋ ಅವ್ರಿಗೆಲ್ಲ ತುಂಬ ಅದ್ಭುತವಾದಂತಹ ಒಂದು ಜೀವನವನ್ನು ಈ ವಾರ ಖಂಡಿತ ರೂಪಿಸ್ಕೋಬೋದು. ಅದೇ ರೀತಿ ಅಷ್ಟಮದಲ್ಲಿ ರವಿಯ ಸಂಚಾರ ಮಾಡಬೇಕಾದ್ರೆ ಕೆಲಸದಲ್ಲಿ ವ್ಯತ್ಯಾಸವನ್ನು ಕಾಣ್ತೀರಾ. ಅಂದರೆ ಕೆಲಸ ನಷ್ಟ ಆಗ್ಬೋದು ಅಥವಾ ಹೊಸ ಕೆಲಸ ಸಿಗ್ಬೋದು. ಈ ರೀತಿ ದ್ವಂದ್ವವನ್ನು ಸಹ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಈ ರೀತಿ ಮಿಶ್ರದಾಯಕವಾದಂತಹ ಫಲವನ್ನು ಮೀನರಾಶಿಯವರು ಅನುಭವಿಸೋದ್ರಿಂದ ಪರಿಹಾರ ರೂಪಕವಾಗಿ ಹನುಮಂತನ ಸ್ಮರಣೆ ಜೊತೆಗೆ ಪರಮೇಶ್ವರನ ಸ್ಮರಣೆ ಅಥವಾ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಗುರುವಾರ, ಶನಿವಾರ ಹಾಗೂ ಸೋಮವಾರ ಶುಭವಾರಗಳಾಗಿರುತ್ತದೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.